ಗೈಸ್ ನಮ್ಮಮ್ಮಂಗೆ ಹೇಳ್ತೀನಿ ಬರೀ ಹಾಲು ಕೊಡು ಅಂತ, ಆದರೆ ನಮ್ಮಮ್ಮ ಹಾರ್ಲೆಕ್ಸ್ ಮಿಕ್ಸ್ ಮಾಡಿ ಕೊಡ್ತಾರೆ ಗುರು. ಮತ್ತು ಒಳ್ಳೆ ಫುಲ್ ಸ್ವೀಟ್ ಇದ್ದಂಗೆ ಇರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ನಿನ್ನೆಯಿಂದ ಮತ್ತೆ ಜಿಮ್ಮಿಗೆ ಸೇರ್ಕೊಂಡೆ. ಅವನಜ್ಜಿ ನಿನ್ನೆ ಫಸ್ಟ್ ಡೇ ಜಿಮ್ ಮಾಡಿದ್ಕೆ ಏನು ಫೀಲೇ ಬರಲಿಲ್ಲ ಗುರು. ಏನು ಬಾಡಿ ಪೈನ್ ಇಲ್ಲ, ಏನು ಇಲ್ಲ. ಆದರೆ ರಾತ್ರಿ ಮಲ್ಕೋಬೇಕಾದ್ರೆ ಎಲ್ಲೋ ಲೈಟ್ ಆಗಿ ಬಂತು. ಮತ್ತೆ ಇವತ್ತು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ತಗೊಳ್ಳಿ ಎಷ್ಟು ಬಾಡಿ ಪೈನು ಅಂದರೆ ಮಾತ್ರ ಫೀಲಿಂಗ್ಸ್ ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಶೋಲ್ಡ್ರು ಪೈನು, ಬೈಸಿಪ್ಸು ಪೈನು, ಬ್ಯಾಕು ಪೈನು. ನಿನ್ನೆ ಏನೇನ್ ಮಾಡಿದೆ ಅದೆಲ್ಲ ಪೈನ್ ಬರ್ತಾ ಇದೆ ಗೈಸ್. ಇವಾಗ ನಮ್ ಗಾನವಿಗೂ NCC ಇದೆ. ಎಷ್ಟು 6:45 ಒಳಗು NCC. ನಮ್ ಗಾನವಿನೂ NCC ಬಿಟ್ಬಿಟ್ಟು ನಾನು ಡೈರೆಕ್ಟ್ ಜಿಮ್ಮಿಗೆ ಹೋಗ್ತೀನಿ ಗೈಸ್. ನಮ್ ಗಾನವಿದ್ NCC ಬಂತು. ಸರಿಗಾನು ಬಾಯ್, ಫೋನ್ ಮಾಡು. ಅದು ಬರ್ತಾ ಕಾಕೋ ಮತ್ತೆ ಶೂ ಪಾಲಿಶ್ ಅಲ್ವಾ, ಹೋಗಿ ಬರೋಣ ಗೈಸ್. ನಮ್ ಗಾನವಿಗೆ ಶೂ ಪಾಲಿಶು ಜೊತೆಗೆ ಬ್ಯಾಡ್ಮಿಂಟನ್ ಹಾಕ್ಬೇಕಂತೆ. ಚಂದ್ರಣ್ಣ ಹಾಯ್. ಚಂದ್ರಣ್ಣ ಚೆಸ್ಟ್ ಹೊಡಿಲ್ಲ, ಚೆಸ್ಟು ಲೆಗ್ಗು. ನೆನ್ನೆ ಲೆಗ್ಗು ಅದೊಂದು ಮಾಡಿದೆ. ಸರಿ ಫಸ್ಟ್ ಈಗ ಗೈಸ್. ಜಿಮ್ಮಿಂದ ಬರ್ತಿರ್ಬೇಕಾದ್ರೆ ಹಂಗೆ ಒಂದು ಎಳ್ನೀರು ಕುಡ್ದಾದ್ಮೇಲೆ ಹಂಗೆ ಜೊತೆಗೆ ಬಾಳೆಹಣ್ಣು ತಗೊಂಡು ಬಂದೆ, ಪಚ್ಚಬಾಳೆಹಣ್ಣು. ಇವಾಗ ಪಚ್ಚಬಾಳೆಹಣ್ಣು ತಿಂತಿದ್ದೀನಿ. ಇವತ್ತಂತೂ ಒಳ್ಳೆ ವರ್ಕೌಟ್. ವಿಡಿಯೋದಲ್ಲಿ ಬರೀ ಟ್ರೈಸಿಪ್ಸ್ ಮಾಡೋದು ಮಾತ್ರ ತೋರಿಸ್ದೆ, ಬಟ್ ಚೆಸ್ಟು ಟ್ರೈಸಿಪ್ಸು ಲೆಗ್ಸು ಮಾಡಿದೆ ಗೈಸ್. ಹಂಗಂತ ಇವತ್ತು ನನ್ನ ಮಗಂದು ಮೆಟ್ಲು ಸ್ವಲ್ಪ ಕಾಲು ನಡುಗುತ್ತೆ. ಹಂಗೆ ಮೆಟ್ಲಿಂದ ಇಳಿಬೇಕಿದ್ರಮ್ಮ ಕಾಲು ಹೆಂಗೆ ನಡುಗುತ್ತಂದ್ರೆ ಯಪ್ಪ ಫುಲ್ಲು ಬ್ರೇಕೇ ಇರಲ್ಲ ಅನ್ನಂಗೆ ಕಾಲಲ್ಲಿ. ದುಬ್ಬನ್ ಬಿದ್ದೇ ಬಿಟ್ಟೆ ಅನ್ನಂಗೆ ಅನ್ಸುತ್ತೆ ಗೈಸ್. ನಮ್ಮಪ್ಪ ಬೆಳಗ್ಗೆ ವಾಕ್ ಮಾಡಿಲ್ವ ಪಾಪ? ಈಗೆದ್ರ ನ್ಯೂಸ್ ನೋಡ್ತವ್ರೆ. ಹೌದಾ? ಏಕೆ? ಓ ಕರೆಕ್ಟ್. ಒಂದು ಹೊತ್ತಿನಲ್ಲಿ ಸೋಫಾ ಇಲ್ಲಿ ಬಂದು ಕುತ್ಕೊಂಡಿದ್ರಿ ಅಲ್ವಾ? ಇಲ್ಲ ಗೈಸ್, ನಾವಪ್ಪ ಒಂದು ಹೊತ್ತಿನಲ್ಲಿ ಇಲ್ಲಿ ಬಂದು ಕುತ್ಕೊಂಡಿದ್ರು, ನಿದ್ದೆ ಬರ್ತಿಲ್ಲ ಅಂತ ಹೇಳ್ಕೊಂಡು. ಆಮೇಲೆ ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರಿ? ಓ ಗೈಸ್, ಇವತ್ತು ನಮ್ಮ ಮನೇಲಿ ಟಿಫನ್ ನಮ್ಮಮ್ಮ ಚಪಾತಿ ಮಾಡ್ತವ್ರೆ. ಚಪಾತಿಗೆ ಬೆಂಡೆಕಾಯಿ ಪಲ್ಯಗೂ ಮತ್ತೆ ಚಪಾತಿಗೂ ಎಷ್ಟು ದಿನ ಆಗಿದೆ ಗೊತ್ತಾ ತಿಂದು. ನಿನ್ನೆ ನಮ್ಮಮ್ಮಂಗೆ ನಾನೇ ಹೇಳಿದೆ, ಅಮ್ಮ ನಾಳೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡು ಅಂತ. ತಿಂದಂಗೆ ಆಗೈತೆ ಗೈಸ್. ಅದರಲ್ಲೂ ನಮ್ಮಮ್ಮ ಬೆಂಡೆಕಾಯಿ ಮಾಡೋ ಗೊಜ್ಜು ಎಷ್ಟು ಸಕ್ಕತ್ತಾಗಿರೋದು ಗೊತ್ತಾ. ಆನ್ ಮಾಡ್ಲಾ? ಎಷ್ಟಕ್ಕೆ ಇಡ್ಲಿ? 100 ಐತೆ, ಸಾಕಾ ಗೈಸ್? ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ ಗೈಸ್ ಕರೆಂಟ್ ಸ್ಟೋವಲ್ಲಿ. ಡೌನ್ ಮಾಡ್ಲಾ? 900 ಆಯಿತು ಗೈಸ್. ನಮ್ಮ ಗಾನವಿಗೂ ಈಗ NCC ಮುಗ್ದಿದೆಯಂತೆ. ಫೋನ್ ಮಾಡಿದ್ಲು, ಅಣ್ಣ ಬಾರಣ NCC ಮುಗೀತು ಅಂತ. ಬನ್ನಿ ಈಗ ಅವಳನ್ನು ಕರ್ಕೊಂಡು ಬರೋಣ. ಹಂಗೆ ಬರ್ತಿರ್ಬೇಕಾರೆ ಏನೋ ಟೊಮೊಟೊ ಅನ್ಬೇಕಂತೆ 1 kg. ಅದು 1 kg ತಗೊಬರೋಣ. ಗೈಸ್, ಇವತ್ತು ನಮ್ಮ ಗಾನವಿಗೆ NCCಲಿ ಫುಲ್ಲು ಹರ್ಕೊಂಡು ಮಾಡಿಸೋರೆ. ಫುಲ್ಲು ವರ್ಕೌಟ್ ಮೇಲೆ ವರ್ಕೌಟ್ ಅಂತೆ ಗೈಸ್. ನೋಡಿ ಈಗ ನಾನು ಮೆಟ್ಲು ಇಳಿಬೇಕು ಅಂದರೆ ಫುಲ್ ಹಿಂಗೆ ಸೈಡ್ ಕಾಲಿಂಗ್ ಮಾಡ್ಬಿಟ್ಟು ಹಿಂಗೆ ಇಳಿಬೇಕು. ಹಿಂಗೆ ಫುಲ್ ಇಲ್ಲೆಲ್ಲ ನಡುಗುತ್ತಂಗೆ ತೊಡೆ ಎಲ್ಲ. ಅಲ್ಲ, ಬೆಂಡೆಕಾಯಿ ಪಲ್ಯ ಮಾಡ್ತಿದ್ಯಾ? ಟೊಮೊಟೊ ಹಣ್ಣು ಯಾಕೆ? ಅದಕ್ಕೆ ಹಾಕ್ಬೇಕಾ ಗೈಸ್? ಫುಲ್ಲು ಆಯಿಲ್ಲೆಸ್ ಚಪಾತಿ ನಾವಮ್ಮ ಮಾಡೋರೆ. ಆಯಿಲ್ಲೆಸ್ ಜೊತೆಗೆ ಬೆಂಡೆಕಾಯಿ ಪಲ್ಯ. ಗೈಸ್, ತಿಂಡಿ ಆಯ್ತು. ಇವಾಗ ಹಾಸ್ಪಿಟಲ್ ಕಡೆಗೆ ಈಗ ಹೋಗ್ತಿದ್ದೀನಿ. ಏನಕ್ಕೆ ಅಂದ್ರೆ ಒಂದು ರಿಪೋರ್ಟ್ ಮೊನ್ನೆಂಗೆ ಕೊಟ್ಟಿದ್ನಲ್ಲ, ಸೊ ಅಲ್ಲಿ ಒಂದು ಲೆಟರ್ ಎಲ್ಲ ಬರ್ಸ್ಕೊ ಬರ್ಬೇಕಿತ್ತು ಡಾಕ್ಟರ್ ಹತ್ರ ಎಲ್ಲ. ಹೊಡೋಣ. ಮೇಡಮ್ ಆಗಿದೆಯಾ ಎಲ್ಲ ಗೈಸ್? ಆ್ಯಕ್ಚುಲಿ ಇವಾಗ ಬ್ಯಾಂಕ್ ಕಡೆಗೆ ಈಗ ಹೋಗ್ತಿದ್ದೀನಿ. ನಮ್ಮ ಗಾನವಿ ನನಗೆ ಗೇಟ್ ತಕ್ಕೊಡಕ್ಕಂತ ಈಗ ಇಲ್ಲಿ ನಿಂತೋಳು. ಇಲ್ಲಿ ನೋಡಿ ಎಷ್ಟು ಒಳ್ಳೆ ಬುದ್ಧಿ ನಮ್ಮ ಗಾನವಿಗೆ. ಯಾರಾದರೂ ಹಿಂಗೆ ತಂಗಿದಿರೋ ಅವ್ರ ಅಣ್ಣಂಗೆ ಹಿಂಗೆ ಮಾಡಿಕೊಡ್ತಾರಾ? ಕಮೆಂಟ್ ಮಾಡಿ. ಹೆಂಗೆ ನಮ್ಮ ಗಾನ. ಆ್ಯಕ್ಚುಲಿ ಬ್ಯಾಂಕಿಗೆ ಹೋಗ್ತಿರೋದು ಚೆಕ್ ಹಾಕಿ ಬರೋಕ್ಕೆ ಗೈಸ್. ಚೆಕ್ ಸರಿ ಬಾಯ್ ಮೇಡಮ್. ಇದು ಚೆಕ್ ಹಾಕ್ಬೇಕಿತ್ತು ಗೈಸ್. ನಾವಪ್ಪ ಶೆಡ್ಡಲ್ಲಿ ವಾಕ್ ಮಾಡ್ತವ್ರೆ. ಜೊತೆಗೆ ಇವಾಗ ನಮ್ಮ ಅಮ್ಮನ ಈಗ ವಾಕಿಂಗ್ ಈಗ ಕರೀತವ್ರೆ. ಅಮ್ಮ
ನೋಡಿ ನಾವಪ್ಪ ಕರೆದ ತಕ್ಷಣ ನಾವಮ್ಮ ಎಸ್ಕೇಪ್ ಆಗ್ತಾವ್ರೆ. ಆಯ್ತು ಇಲ್ಲೇ ಮಾಡ್ಬಾರಮ್ಮ. ಅಮ್ಮ ನೀನು ಪಾಪ ಒಟ್ಟಿಗೆ ಥ್ರೆಡ್ ಮಿಲ್ ಮೇಲೆ ಮಾಡಿ ಕಂಟೆಂಟು. ಅಮ್ಮ ವ್ಯೂಸ್ ಮೇಲೆ ವ್ಯೂಸ್ ಆಗುತ್ತಮ್ಮ. ಗೈಸ್ ಹಾಗಂತ ಇವತ್ತು ಒಂದು ಚಾಲೆಂಜ್ ಅಮ್ಮ ಗೇಮ್. ಇವತ್ತು ಮತ್ತೊಂದು ಚಾಲೆಂಜ್ ಗೇಮ್ ಆಯ್ತಾ. ಏನ್ ಗೊತ್ತಾ, ನಾನು ನೀನು ಪಪ್ಪ ಗಾನು ಆಯ್ತಾ 4 ಜನನು ಚಾಲೆಂಜ್ ಮಾಡೋದು. ಏನ್ ಚಾಲೆಂಜ್ ಅಂದ್ರೆ ಅರ್ಧ ನಿಂಬೆಹಣ್ಣು ಇಣ್ಕಳದ್ ಬಾಯಿಗೆ. ಆದ್ರೆ ಅವರು ಎಕ್ಸ್ಪ್ರೆಷನ್ ಕೊಡ್ಬಾರ್ದು. ಎಕ್ಸ್ಪ್ರೆಷನ್ ಕೊಟ್ರೆ ಅವ್ರು ಔಟು ಆಯ್ತಾ. ಯಾರು ಹೇಳೋದ್ರು ನಿಂಗೆ? ಸುಮ್ನಿರು ನೀನು ಎಕ್ಸ್ಪ್ರೆಷನ್ ಸುಮ್ನಿರು. ಸರಿ ಆಯ್ತು, ಪಪ್ಪ ಆಡೋದು ಬೇಡ, ನಾನು ನೀನು ಗಾನೋಡೋಣ ಆಯ್ತಾ. ಗೈಸ್ ನಾವಮ್ಮ ಅವ್ರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂದ್ಬಿಟ್ಟು ನಾವು ಅಪ್ಪ ಆಡಂಗಿಲ್ಲ ಅಂತಾರೆ. ಪಪ್ಪ ಇವತ್ತು ಮತ್ತೊಂದು ಗೇಮ್, ಇವತ್ತು ಚಾಲೆಂಜ್ ನಿಂಬೆಹಣ್ಣು ಇಟ್ಕೊಳ್ಳೋದು ಬಾಯಿಗೆ. ಅವರು ಎಕ್ಸ್ಪ್ರೆಷನ್ ಕೊಡಬಾರ್ದು. ಆಯ್ತಾ. ಇದೆ ನಿಂಬೆಹಣ್ಣು ಇದೆಯೇನಮ್ಮ? ಇದೆಯಾ ತರ್ಲಾ? ಪಪ್ಪ ಬೇಡ ಆದ್ರೆ ಹುಳಿ ಕೊಡಂಗಿಲ್ಲ. ಸ್ವಲ್ಪ ಒಂದು ಕಾಲ್ ಭಾಗ ಬೇಡ ಅಂತೀಯಾ? ಗನು ನೀನ್ ವಾಕ್ ಮಾಡಲ್ವಾ? ನಾನು ರನ್ನಿಂಗ್ ಮಾಡ್ತೀನಿ ಇವಾಗ ನೀವ್ ಹೇಳ್ತಿರಲ್ಲ ನಂಗೆ ಫೀಲ್ಡ್ ಆಗ್ಬೇಕು, ಈಗ ಮನೆ ಮುಂದೆ ಮಾಡಲ್ಲ, ಥ್ರೆಡ್ ಮೇಲೆ ಆಗ್ಬೇಕು ಅಂತ. ಹಂಗೆ ನನ್ಗೆ ಇದು ನನ್ನ ಮನೆ ಮುಂದೆನೆ ಆಗ್ಬೇಕು. ಗೈಸ್ ನಾವಪ್ಪ ಈಗ ಏನು ಹೇಳ್ತವ್ರೆ ಅಂದರೆ ಥ್ರೆಡ್ ಮಿಲ್ ಮೇಲೆ ವಾಕ್ ಮಾಡು ಅಂತ. ಬಟ್ ಅರೆ ನಮ್ಮಮ್ಮಗೆ ಥ್ರೆಡ್ ಮಿಲ್ ಮೇಲೆ ವಾಕ್ ಮಾಡೋಕೆ ಇಷ್ಟ ಇಲ್ಲ. ಇಲ್ಲಿಗಿಂತ ಇನ್ನು ಟೆರೆಸ್ ಮೇಲೆ ವಾಕ್ ಮಾಡೋ ಅದು ಇನ್ನೂ ಚಂದ. ಅದು ಟೆರೆಸ್ ಮೇಲೆ ಗೊತ್ತಾ. ನೀವು ಯಾಕೆ ನನಗೆ ಒಂದು ಹಿಂಸೆ ಕೊಡ್ತೀರಾ? ಮಾಡ್ತಾ ಇರೋದು ಏನಂತ ಅಂತಾರ. ಗೈಸ್ ನಮ್ಮ ಗಾನವಿ ಹೆಂಗೆ ನಗಾಡ್ತಾವೆ ಗೊತ್ತಾ ಗೈಸ್. ನಾವು ಅಪ್ಪ ಅಮ್ಮ ಏನಾರು ಮಾತಾಡ್ತಿದ್ರೆ ಒಳಗಡೆನೇ ನಗಾಡ್ತಿರ್ತಾವೆ. ಗೈಸ್ ನೋಡಿ ಗೈಸ್, ನಮ್ಮ ಗಾನವಿ ಮೇಲೆ ರೋಡ್ ಹೆಂಗ್ ಹೋಗೈತೆ ತಲೆ ಮೇಲೆ ರೋಡ್. ಆಯ್ತು ತಗ ತೋರ್ಸು ಬಾ. ಆಯ್ತು ತಗ ತೋರ್ಸು. ಆಯ್ತು ಎಲ್ಲಿ ಬಿಡು ಅಂತವ್ರಿಗೆ ಬುದ್ಧಿ ಜಾಸ್ತಿ ಅಂತೆ. ತಲೆ ಕೆಡ್ಸ್ಕತಿಯ ನೋಡಿ ಕಡೆ ಮೇಲ್ ನೋಡು. ಗೈಸ್ ಆಕ್ಚುಲಿ ಮನೆ ಹೊರಗಡೆ ಬಂದೆ ಏನೋ ತಗೋಬರೋಣ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಿ ನೋಡಿದ್ರೆ ನಾನು ಮಳೇಲಿ ಸಿಗಾಕೊಂಡಿದ್ದೀನ. ಜೋರಾಗಿ ಮಳೆ ಬೇರೆ ಬರ್ತಾ ಗುರು. ನಮ್ಮ ಹಾಸನದಲ್ಲಿ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಮೆಡಿಕಲ್ ಹತ್ರ ಒಂದಿತ್ತು, ಇಲ್ಲೇ ನಿಂತಿದ್ದೆ. ಆಮೇಲೆ ನೋಡಿದ್ರೆ ಮನೆಯಿಂದ ಫೋನ್ ಬಂತು, ಬೇಗ ಬಾ ಅಂತ. ಆಮೇಲೆ ಅದ್ರಾಗಿ ಮಳೆಲೆ ನೆನ್ಕೊಂಡು ಸ್ಪೀಡಾಗಿ ಮನೆ ಕಡೆಗೆ ಈಗ ಹೋಗ್ತಿದ್ದೀನಿ. ಗೈಸ್ ನೋಡಿ ಇಲ್ಲಿ ಫುಲ್ಲು ನೀರು ಜಾಸ್ತಿ ಮಳೆಯಿಂದ ಫುಲ್ಲು ಮನೆಗೆಲ್ಲ ತುಂಬ್ಕೊಬಿಟ್ಟೈತೆ. ಕೋಲಾ ಬೇಡಪ್ಪ, ಇದು ಕೋಲ್ಡ್ ಐತೆ ನೀರು, ಸಖತ್ ಕೋಲ್ಡ್ ಐತೆ. ಬಿಡಿ ಮಾಡ್ತೀನಿ ಬಿಡಿ ನಾನು. ಗೈಸ್ ಆದರೂ ಮಾತ್ರ ಏನು ಮಳೆ ಗುರು ಇವತ್ತು. ನಮ್ಮ ಹಾಸನದಲ್ಲಿ ಬಂದಿದ್ದು ಹೆವಿ ಮಳೆ. ನನ್ನ ಮಗಂದು ಈ ಮಳೆಯಿಂದ ನಾನು ಅಲ್ಲೇ ಮೆಡಿಕಲ್ ಹತ್ರ ಇದ್ನ. ಅದು ಆ್ಯಕ್ಚುಲಿ ಮನೆಗೆ ಚಿಪ್ಸ್ ತಗೊಂಡು ಬರೋಣ ಅಂತ ಹೋಗಿದ್ದೆ ಹೊರಗಡೆ. ಆಮೇಲೆ ನೋಡಿದ್ರೆ ಮಳೆ ಸಿಗಾಕೊಂಡೆ, ಅದಕ್ಕೆ ಅಲ್ಲೇ ಮೆಡಿಕಲ್ ಹತ್ರ ನಿಂತಿದ್ದೆ. ನೋಡೋರು ಆಮೇಲೆ ಹೋಯ್ತಾ ಮಳೆ ಫುಲ್ಲು ಜೋರಾಯಿತು. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಬೇಗ ಬಾ ಮನೆಗೆ ಫುಲ್ಲು ನೀರು ತುಂಬ್ಕೊಂಡೈತೆ ಇಲ್ಲೆಲ್ಲ ಅಂತ ಹೇಳಿದ್ರ. ಆಮೇಲೆ ನಾನು ಹತ್ರ ಫುಲ್ಲು ಮಳೆಲೇ ನೆನ್ಕೊಂಡು ಬಂದೆ. ಆಮೇಲೆ ಇಲ್ಲಿ ನೋಡಿದ್ರೆ ಅಯ್ಯೋ ನೀವು ನೋಡಿದ್ರಲ್ಲ ಈ ಲೆವೆಲಲ್ಲಿ ಇತ್ತು ಫುಲ್ಲು, ಈ ಲೆವೆಲಲ್ಲಿ ಇತ್ತು ಫುಲ್ಲು ನೀರು. ಅಂತ ಹೇಳುವಂತೆ ಲೇಟಾಗಿ ಬಂದ್ಬಿಟ್ಟೆ ಆಯ್ತಾ. ಅಂತೂ ಫೈನಲ್ ಆಗಿ ಬಕೆಟಲ್ಲೆಲ್ಲ ಫುಲ್ಲು ನೀರೆಲ್ಲ ತೆಗ್ದು ಇವಾಗ ನೀರೆಲ್ಲ ಈಗ ಹೋಗ್ಸಿದೀವಿ. ನೋಡಿ ಇಲ್ಲಿ ಫುಲ್ಲು ಹೆಂಗಾಗೈತಿದೆಲ್ಲ. ಈಗ ನಾವು ಒಮ್ಮೆಗ ಹೊಸ ನೀರಲ್ಲಿ ಈಗ ಫುಲ್ಲು ನೀರು ಎರಡ್ಸ್ತಾರೆ, ಗಲೀಜೆಲ್ಲ ಫುಲ್ ಹೋಗ್ಲಿ ಅಂತ. ನೋಡಿ ಮಣ್ಣೀರೆಲ್ಲ ನಿಂತಿರುತ್ತಲ್ಲ. ಗೈಸ್ ಎಲ್ರೂ ಕ್ಲೀನ್ ಎಲ್ಲ ಮಾಡಿ ಅಲ್ಲಿ ಮುಂದೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಈಗ ಎಲ್ರೂ ಈಗ ಫ್ರೆಶ್ ಆಗಿದ್ದೀವಿ. ನಮ್ಮಪ್ಪ ಮಾತ್ರ ಕ್ಲೀನ್ ಮಾಡಲಿಲ್ಲ ಗೈಸ್. ಆ್ಯಕ್ಚುಲಿ ನಮ್ಮಪ್ಪನೂ ಬರಲ್ಲ ಅಂತ ಕೇಳಿದ್ರು, ಬಟ್
ಮತ್ತೆ ನೀರು ಫುಲ್ ಕೋಲ್ಡ್ ಇತ್ತು ಗೊತ್ತಾ. ಇವತ್ತಂತೂ ಸೈಕ್ ಇತ್ತು ಮಾತ್ರ ಅಲ್ವಾ ಗಾನು ಖುಷಿ. ಆ ಬೆಂಡೆಕಾಯಿ ಪಲ್ಯ ಯಾರಿಗೆ ಇಟ್ಟಿದ್ಯಾ, ನಂಗ ಅಥವಾ ನಿಂಗ? ನಿಂಗೆ ಬೆಂಡೆಕಾಯಿ ಪಲ್ಯ ರಾಕ್ ಸೈಡಿಗೆ. ಗೈಸ್ ನೋಡಿ, ಹಂಗಂತ ನಾನು ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ನಾನು ಮೊಟ್ಟೆ ಏನು ತಿಂತಿರ್ಲಿಲ್ಲ. ಬಟ್ ಯಾಕೋ ಅತ್ಲಾಗಿ ಇವತ್ತಿಂದ ತಿನ್ನೋಣ ಅನ್ಕೊಂಡೀಗ ಮೊಟ್ಟೆನ ಈಗ ತಿಂತಿದ್ದೀನಿ. ಇವತ್ತು ಮೊಟ್ಟೆ ತಿಂದೆ. ಇವತ್ತು ನಮ್ಮ ಗಾನವಿನುವ ಟ್ಯೂಸ್ಡೇ ಆ್ಯಕ್ಚುಲಿ ಮೊಟ್ಟೆ ತಿನ್ನಲ್ಲ ಅಲ್ವಾ ಗಾನು? ನಮ್ಮ ಫ್ರೆಂಡ್ಸು ಲಿಂಗಾಯಿತ್ರೆಲ್ಲೋ ಮೊಟ್ಟೆ ವೆಜ್ಜು ಕಣ ಅಂದ್ಕೊಂಡು ತಿಂತಾರೆ. ಇನ್ನು ನಾನು ನಾನ್ ವೆಜಿಟೇರಿಯನ್ ಆಗ್ಬಿಟ್ಟು ಟ್ಯೂಸ್ಡೇ ಸ್ಯಾಟರ್ಡೆ ಬಿಟ್ಟರೆ ಹೆಂಗೆ ಹೇಳು? ಹಾಂ ಅಲ್ವೇ ನಮ್ಮ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಮೊಟ್ಟೆ ವೆಜ್ಜೆ ಬಿಡಮ್ಮ. ಕೂರಕ್ಕಾಯ್ತಿಲ್ಲ, ನಿಲ್ಲಕ್ಕಾಯ್ತಿಲ್ಲ. ಮರದಲ್ಲಿ ಗಿಡದಲ್ಲಿ ಭೂಮಿ ಬಿಟ್ರೆ ಅದು ವೆಜ್ ಅನ್ಬೋದು. ಹಂಗಾರೆ ಹಾಲೇನು ಗಿಡದಲ್ಲಿ ಬರೋದು ಬಿಡುತ್ತಾ? ಮತ್ತೆ ಮೊಟ್ಟೆ ನಾವೆಲ್ಲ ತಿನ್ಬೋದು. ಓಕೆ ಗೈಸ್, ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ. ನೆನ್ನೆ ವ್ಲಾಗ್ ಏನು ಎಂಡೇನು ಮಾಡಿರಲಿಲ್ಲ ಗೈಸ್. ನೆನ್ನೆ ಸಖತ್ತು ಟಯರ್ಡ್ ಎಲ್ಲ ಆಗಿತ್ತು. ಸೊಂಟೆ ಎಲ್ಲ ನೋವ್ತಿತ್ತು ಗುರು. ಏನಕ್ಕಂದ್ರೆ ಬಕೆಟಿಂದ ನೀರೆಲ್ಲ ಆ ಕಡೆ ತೆಗ್ದು ಆ ಕಡೆ ಎಲ್ಲ ಆಗ್ತಿದ್ವಲ್ಲ, ಸೊ ಅದಕ್ಕೆ. ಸೊ ಗೈಸ್ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.